ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಜಿ ಕನ್ನಡ ವೀಕ್ಷಕರಿಗೊಂದು ದೊಡ್ಡ ಸಿಹಿ ಸುದ್ದಿ ಸಿಕ್ಕಿರುವಂಥದ್ದು, ದೊಡ್ಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹಾಗಾದರೆ ಆ ಗುಡ್ ನ್ಯೂಸ್ ಏನು, ಯಾವಾಗ ರಿವೀಲ್ ಆಗುತ್ತೆ, ಏನು ಕಥೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬ್ರಹ್ಮಗಂಟು ಅನ್ನುವಂಥ ಹೊಸ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಶುರುವಾಗ್ತಿದೆ. ಹಾಗಾದರೆ ನೀವು ಕೇಳ್ಬೋದು, ಬ್ರಹ್ಮಗಂಟು ಆಲ್ರೆಡಿ ಬಂದಿತ್ತಲ್ವಾ, ಸೊ ಇದು ಏನು ಕತೆ, ಏನು ಸ್ಪೆಷಾಲಿಟಿ ಅನ್ನುವಂಥದ್ದು. ಸದ್ಯ ಅದರ ಪ್ರೋಮೋ ರಿಲೀಸ್ ಆಗಿದ್ದು ಕಥೆ ಅಂತೂ ಅದ್ಭುತ ಆಗಿದೆ ಅಂತ ಹೇಳ್ಬೋದು. ಸೊ ಇದೊಂದು ಅಕ್ಕ ತಂಗಿಯರ ಕಥೆಯಾಗಿದ್ದು, ಅಕ್ಕನ ಖುಷಿಗೋಸ್ಕರ ಬದುಕನ್ನೇ ಮುಡಿಪಾಗಿಟ್ಟಂತಹ ದೀಪ ಕತೆ ಅಂತ ಜಿ ಕನ್ನಡ ವಾಹಿನಿ ಪ್ರೋಮೋದಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಸೊ ಪ್ರೋಮೋ ನೋಡಿದಂಥವರಿಗೆ ಇದೊಂದು ತುಂಬು ಕುಟುಂಬದ ಕತೆ ಅನ್ನೋದು ಆಲ್ರೆಡಿ ಗೊತ್ತಾಗಿದೆ. ಸೊ ಅಪ್ಪ ಅಮ್ಮ, ಎರಡು ಮುದ್ದಿನ ಹೆಣ್ಣು ಮಕ್ಕಳು, ಅಪ್ಪ ಅಮ್ಮನಿಗೆ ಇಬ್ಬರು ಒಂದೇ ಸಮನಾಗಿ ನೋಡ್ಕೊಳ್ತಾರೆ. ಸೊ ಹಾಗಾದರೆ ಈ ಒಂದು ಸೀರಿಯಲ್ ಯಾವಾಗ ಬರುತ್ತೆ, ಯಾವ ಸೀರಿಯಲ್ ಎಂಡ್ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಸೊ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಅಕ್ಕ ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ತಂಗಿಗೆ ಚಿಕ್ಕ ವಯಸ್ಸಿನಲ್ಲೇ ಕಣ್ಣಿಗೆ ಕನ್ನಡಕ ಬಂದಿರುವಂಥದ್ದು. ಸೊ ನೋಡೋದಕ್ಕೆ ಬಣ್ಣದಲ್ಲೂ ಕೂಡ ಕಪ್ಪಿದ್ದು ಅಕ್ಕನೇ ಸುಂದರವತಿ ಅಂತ ಜನ ಮಾತನಾಡಿಕೊಳ್ತಾರೆ. ಸೊ ಇದು ನೋಡುಗರ ಕಣ್ಣಲ್ಲಿ ಬೇರೆಯೇ ರೀತಿ ಕಾಣ್ತಾ ಇದೆ. ಅಂದರೆ ಅಕ್ಕ ಬ್ಯೂಟಿಫುಲ್, ತಂಗಿ ಅಷ್ಟಕ್ಕಷ್ಟೇ ಅನ್ನುವಂಥದ್ದು. ಸೊ ಇದೇ ಕತೆ ಈ ರೀತಿಯಾಗಿ ಸಾಗುತ್ತೆ ಸ್ನೇಹಿತರೆ. ಹೀಗಾಗಿ ಅಕ್ಕ ತಾನೇ ಸುಂದರಳು ಅನ್ನುವಂತೆ ಸದಾ ತಂಗಿಗೆ ನೋವನ್ನು ಕೊಡ್ತಾನೆ ಇರ್ತಾರೆ. ಸೊ ಆದರೆ ತಂಗಿ ಅಕ್ಕನಿಗಾಗಿ ತ್ಯಾಗ ಮಾಡ್ತಾನೆ ಇರ್ತಾಳೆ, ಅದು ಅಕ್ಕನಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಅಕ್ಕ ಏನೇ ಕೇಳಿದ್ರು ಇಲ್ಲ ಅನ್ನುವಂಥ ಮಾತೆ ತಂಗಿಯ ಬಾಯಲ್ಲಿ ಬರೋದೇ ಇಲ್ಲ. ಸೊ ಇಬ್ಬರಿಗೂ ಬಟ್ಟೆ ತಂದರು, ಅಕ್ಕ ಆದವಳು ಎರಡು ಬಟ್ಟೆಯನ್ನು ಮೊದಲು ನಾನೇ ಹಾಕ್ಕೊಳ್ತೀನಿ ಅಂತ ಹೇಳ್ತಾಳೆ. ಆಗ ತಂಗಿ ಬೇಸರ ಮಾಡ್ಕೊಳ್ಳೋದಿಲ್ಲ. ಸೊ ಅಕ್ಕ ತಾನೇ ಪರವಾಗಿಲ್ಲ ಬಿಡು ಅಂತ ಸಮಾಧಾನ ಕೂಡ ಅವಳಿಗಳು ಮಾಡ್ಕೊಳ್ತಾರೆ. ಸೊ ಇದು ಅಕ್ಕನಿಗೆ ಅಹಂ ಉಂಟಾಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಸೊ ತಂಗಿಯನ್ನು ಬಂಡವಾಳ ಮಾಡ್ಕೊಂಡಂಥ ಅಕ್ಕ ತನ್ನ ಜೀವನವನ್ನು ಸಾಗಿಸ್ತಾ ಬರ್ತಾಳೆ, ತುಂಬ ರಾಯಲ್ ಲೈಫನ್ನು ಲೀಡ್ ಮಾಡ್ತಾಳೆ. ಸೊ ತಂಗಿಗೆ ಅಕ್ಕ ಅಂದರೆ ಎಷ್ಟು ಇಷ್ಟ ಅಂದರೆ ದೇವರ ಬಳಿ ಕೂಡ ಅಕ್ಕನ ಬಗ್ಗೆಯೇ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಸ್ನೇಹಿತರೆ. ಸೊ ಮತ್ತೊಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಸೊ ಇದರಲ್ಲಿ ಅಕ್ಕನಿಗೆ ಮದುವೆ ಮಾಡುವಂಥ ವೇಳೆ ಸರಿಯಾಗಿ ಅಕ್ಕ ಓಡ್ ಹೋಗ್ತಾಳೆ. ಸೊ ತಂಗಿ ಮದುವೆ ಆಗುವಂಥ ಸಂದರ್ಭ ಬಂದಿದೆ. ಆದರೆ ಗಂಡನ ಮನೆಯಲ್ಲಿ ತಂಗಿಯ ಅಂದವನ್ನು ಹೀಯಾಳಿಸ್ತಾರೆ. ಸೊ ಅವಳಿಗೆ ಮನೆಯಲ್ಲಿ ಜಾಗವಿಲ್ಲ ಅಂತ ಹೇಳಿಬಿಡ್ತಾರೆ. ಸೊ ಮನೆಯ ಮರ್ಯಾದೆ ಉಳಿಸೋ ಸಲುವಾಗಿ ಅಕ್ಕನಿಗೆ ನೋಡಿದಂಥ ಹುಡುಗನ ಜೊತೆಗೆ ಮದುವೆಯಾಗಿ ಬಂದಂಥ ತಂಗಿಗೆ ಗಂಡನ ಮನೆಯಲ್ಲಿ ಒಂದು ಸ್ವಲ್ಪ ಕೂಡ ಮರ್ಯಾದೆ ಇರೋದಿಲ್ಲ. ಮುಂದೆ ಇವರ ಕತೆ ಹೇಗೆ ಸಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ, ಕುತೂಹಲ ಹುಟ್ಟಿರುವಂಥದ್ದು ನಿಜ ಸ್ನೇಹಿತರೆ. ಸೊ ಇನ್ನು ಧಾರಾವಾಹಿ ಯಾವಾಗ ಪ್ರಸಾರ ಆಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಪ್ರೋಮೋ ನೋಡಿದ್ರೆ ಅಕ್ಕ ತಂಗಿಯ ಈ ಕತೆ ಹೇಗಿರಲಿದೆ ಅನ್ನುವಂಥ ಕುತೂಹಲ ಹಲವರಿಗೆ ಮೂಡಿದ್ದು, ಕೆಲವರು ಇದು ತೆಲುಗಿನಲ್ಲಿ ಪ್ರಸಾರವಾಗ್ತಿರುವಂತಹ ಧಾರಾವಾಹಿಯ ರೀಮೇಕ್ ಅನ್ನುವಂಥದ್ದಾಗಿ ಕಮೆಂಟ್ ಕೂಡ ಮಾಡ್ತಿದ್ದಾರೆ. ಸೊ ಈಗ ಕನ್ನಡದಲ್ಲಿ ಮೂಡಿ ಬರ್ತಾ ಇದೆ. ಸೊ ಬ್ರಹ್ಮಗಂಟು ಧಾರಾವಾಹಿ ಇದೇ ಜೂನ್ ತಿಂಗಳು ರಾತ್ರಿ 10 ಗಂಟೆಗೆ ಪ್ರಸಾರ ಆಗುತ್ತೆ. ಸೊ ಸೋಮವಾರದಿಂದ ಶುಕ್ರವಾರದವರೆಗೆ ಧಾರಾವಾಹಿ ಪ್ರಸಾರ ಕಾಣುವಂಥದ್ದು. ಇನ್ನು ಧಾರಾವಾಹಿಯಲ್ಲಿ ಭುವನ್ ನಾಯಕನ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಸೀತಾ ವಲ್ಲಭ, ಗೌರೀಶಂಕರ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಕಾವ್ಯ ರಮೇಶ್ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ನಟಿ ದಿಯಾ ಪಳಕ್ಕಲ್ ಕೂಡ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ವಿಲನ್ ಪಾತ್ರದಲ್ಲಿ ನಟಿ ಪ್ರೀತಿ ಶ್ರೀನಿವಾಸ್ ಬಣ್ಣ ಹಚ್ಚಿರುವಂಥದ್ದು. ಸೊ ಪ್ರೀತಿ ಶ್ರೀನಿವಾಸ್ ಅವರು ತೆಲುಗಿನ ಜಿ ವಾಹಿನಿಯಲ್ಲಿ ಪಡಮಟ್ಟಿ, ಸಂಧ್ಯಾರಾಗಂ ಹಾಗೆ ಜಗದ್ಧಾತ್ರಿ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಈಗ ಕನ್ನಡದಲ್ಲಿ ಮೋಡಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಪ್ರೋಮೋವನ್ನು ನೋಡಿದಾಗ ನಿಮ್ಗೇನು ಅನ್ನಿಸ್ತು? ಸೊ ಇದರ ಕತೆ ಯಾವ ರೀತಿಯಾಗಿ ಸಾಗ್ಬೋದು, ಅಕ್ಕ ತಂಗಿಯ ಕತೆ ಇನ್ನು ಮುಂದೆ ಯಾವ ರೀತಿಯಾಗಿ ಸಾಗುತ್ತೆ, ಪ್ರೋಮೋ ನೋಡಿದಾಗ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಸೊ ನೀವು ಕೂಡ ಈ ಸೀರಿಯಲ್ಗಾಗಿ ಕಾಯ್ತಾ ಇದ್ದೀರಾ, ಅದನ್ನು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ.